ಯಾರಿಗೂ ಕೂಡ ನಿರಾಸೆ ಆಗಬಾರದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದೆ. ನೀವು ನೋಡ್ತಾ ಇರ್ಬೋದು, ಹೇಳಿದ್ರು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂಥ ಪಾರ್ಥಿವ ಶರೀರ ಯಾರಿಗೂ ಕೂಡ ನಿರಾಸೆ ಆಗಬಾರದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದೆ. ನೀವು ನೋಡ್ತಾ ಇರ್ಬೋದು, ಹೇಳಿದ್ರು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂಥ ಪಾರ್ಥಿವ ಶರೀರ ಯಾರಿಗೂ ಕೂಡ ನಿರಾಸೆ ಆಗಬಾರದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ವಾದ್ಯ ಡೋಲು ಎಲ್ಲವೂ ಕೂಡ ಅಷ್ಟು ಈಗಾಗಲೇ ತರಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಂದ ಪಾರ್ಥಿವ ಶರೀರ ಮೆರವಣಿಗೆಯ ಮುಖಾಂತರವಾಗಿ ಸಾಗುತ್ತೆ. ಒಂದು 2 ಗಂಟೆಗಳ ಕಾಲ, ಅಂದರೆ ಆಲ್ಮೋಸ್ಟ್ ಒಂದು 2 ಗಂಟೆ, 1:30ಯಿಂದ 2 ಗಂಟೆವರೆಗೂ ಕೂಡ ಒಂದು ಮೆರವಣಿಗೆ ಇರುತ್ತೆ. ಮೆರವಣಿಗೆ ಎಲ್ಲವೂ ಕೂಡ ಆದಂತಹ ಬಳಿಕ ಅರದೇನಹಳ್ಳಿ ಸಮೀಪ ಇರುವಂತಹ ಬೆಟ್ಟದ ತಪ್ಪಲೇನಿದೆ ಅಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೂ ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ರೆ. ಅಲ್ಲಿ ಇವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ರಾಜಕಾರಣಿಗಳು ಬರ್ತಾ ಇದ್ದಾರೆ, ಕೇಂದ್ರದ ಸಚಿವರು ಬರ್ತಾ ಇದ್ದಾರೆ, ಅಕ್ಕಪಕ್ಕದ ಊರಿಂದ ಜನರು ಕೂಡ ಬರ್ತಾ ಇರುವಂಥದ್ದು. ಆಲ್ಮೋಸ್ಟ್ ಒಂದು 20,000ಕ್ಕೂ ಹೆಚ್ಚು ಜನ ಸೇರುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ರೀತಿಯಂತಹ ತಯಾರಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂಥ ಪಾರ್ಥಿವ ಶರೀರ ಯಾರಿಗೂ ಕೂಡ ನಿರಾಸೆ ಆಗಬಾರದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದೆ. ನೀವು ನೋಡ್ತಾ ಇರ್ಬೋದು, ಹೇಳಿದ್ರು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂಥ ಪಾರ್ಥಿವ ಶರೀರ ಯಾರಿಗೂ ಕೂಡ ನಿರಾಸೆ ಆಗಬಾರದು, ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ದೇವೇಗೌಡ ಕುಟುಂಬದಿಂದ ಈ ರೀತಿಯಂತ ಒಂದು ಮೆರವಣಿಗೆ ನಿರ್ಧಾರವನ್ನು ಕೈಗೊಂಡಿದೆ. ನೀವು ನೋಡ್ತಾ ಇರ್ಬೋದು, ಹೇಳಿದ್ರು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಂತಹ ತಯಾರಿಗಳನ್ನು ಕೂಡ ಅಷ್ಟೇ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರ ಹೋಗುತ್ತೆ. ಮೆರವಣಿಗೆ ಮೂಲಕವಾಗಿ ಹೋದಂಥ ಪಾರ್ಥಿವ ಶರೀರ ಸುಮಾರು 2 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ಜಾಗವನ್ನು ಕೂಡ ಅಷ್ಟೇ ತಲುಪಲಿರುವಂತಹದ್ದು.